ನಮಸ್ಕಾರ ಎಲ್ರಿಗೂ. ನಾಗರ ಪಂಚಮಿ ಇನ್ನೇನು ಬರ್ತಾ ಇದೆ. ಶ್ರಾವಣ ಮಾಸದಲ್ಲಿ ಬರುವಂತಹ ಈ ನಾಗರ ಪಂಚಮಿಯನ್ನು ಗ್ರಾಮೀಣ ಭಾಗದಲ್ಲಿ ಹಲವಾರು ರೀತಿಯಾದಂತಹ ಸಂಪ್ರದಾಯಗಳನ್ನು ಫಾಲೋ ಮಾಡ್ತಾರೆ. ಗ್ರಾಮೀಣ ಭಾಗದಲ್ಲಷ್ಟೇ ಅಲ್ಲದಲೇ ನಗರ ಪ್ರಾಂತ್ಯಗಳಲ್ಲೂ ಕೂಡ ಈ ನಾಗರ ಪಂಚಮಿಯನ್ನು, ಶ್ರಾವಣ ಮಾಸದಲ್ಲಿ ಬರುವಂಥ ಈ ನಾಗರ ಪಂಚಮಿಯನ್ನು ವಿಶೇಷವಾಗಿ ಆಚರಣೆ ಮಾಡುವಂಥ ಸಂಪ್ರದಾಯ ನಮ್ಮ ಹಿಂದೂಗಳಲ್ಲಿದೆ. ಹೌದು, ಹಾಗಾಗಿ ಈ ನಾಗರ ಪಂಚಮಿ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂಥದ್ದು ಈ ತಿಂಗಳು ಅಂದರೆ ಜುಲೈ 29ನೇ ತಾರೀಕು ಬರ್ತಾ ಇದೆ. ಹಾಗಾಗಿ ಈ ಒಂದು ವಿಶೇಷ ದಿನದಲ್ಲಿ ಯಾರಿಗೆ ವಿವಾಹವಾಗಬೇಕು ಅಂತ ಇದೆ ಅಂಥವ್ರಿಗೆ ವಿವಾಹ ಸಂಬಂಧಗಳು ಅನ್ನೋದು ಡಿಲೇ ಆಗ್ತಾ ಇದೆ ಅಂದರೆ, ಅಥವಾ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ, ಸಂತಾನ ಅಂದರೆ ಪ್ರೆಗ್ನೆನ್ಸಿ ತುಂಬ ಡಿಲೇ ಆಗ್ತಾ ಇದೆ ಅನ್ನುವಂಥವ್ರು ಖಂಡಿತ ಈ ನಾಗರ ಪಂಚಮಿಯಲ್ಲಿ ಈ ಒಂದು ಕೆಲಸವನ್ನು ಮಾಡೋದ್ರಿಂದಾಗಿ ಸಾಕಷ್ಟು ಅನುಕೂಲತೆ ಅನ್ನುವಂಥದ್ದು ಕಾಣ್ತದೆ. ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಬೆಳಗಿನ ಜಾವ 5:42ರಿಂದ ಬೆಳಗ್ಗೆ 8:30 ಒಳಗೆ ಈ ಸಂದರ್ಭದಲ್ಲಿ ನೀವು ಹುತ್ತಕ್ಕೆ ಹಾಲನ್ನು ಹಿರಿಬೇಕಾಗತ್ತೆ. ಫಸ್ಟು ನೀವು ಪೂಜಾ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ಯಾರ ಬಳಿಯೂ ಕೂಡ ಮಾತಾಡ್ದಲೆ ನಿಮ್ಮ ಸಂಕಲ್ಪವನ್ನು ಮನಸ್ಸಿನಲ್ಲೇ ಹೇಳಿಕೊಂಡು ನಾಗಪ್ಪನ ಒಂದು ಹುತ್ತ ಆಗಿರ್ಬೋದು ಅಥವಾ ನಾಗರ ವಿಗ್ರಹಗಳಿರ್ತಾವಲ್ಲ ದೇವಸ್ಥಾನದ ಅರಳಿಕಟ್ಟೆಯಲ್ಲಿ, ಅಲ್ಲಿ ಹೋಗಿ ಪೂಜಾ ಸಾಮಗ್ರಿಗಳಿಂದ ಫಸ್ಟು ನೀರೆರೆದು ಹಾಲನ್ನು ಎರೆದು ಅರಿಶಿಣದಿಂದ ನೀವು ವಿಗ್ರಹಕ್ಕೆ ಅಲಂಕಾರ ಮಾಡಬೇಕಾಗುತ್ತೆ. ನಿಮ್ಮ ಕೈಗಳಿಂದ ನಿಮ್ಮ ಸಂಕಲ್ಪವನ್ನು ಮನಸ್ಸಿನಲ್ಲೇ ಹೇಳಿಕೊಂಡು ಯಾರ ಬಳಿಯೂ ಕೂಡ ಮಾತಾಡ್ದಲೆ ಈ ರೀತಿಯಾಗಿ ವಿಗ್ರಹಕ್ಕೆ ಅರಿಶಿಣವನ್ನು ಹಚ್ಚಿ ಸ್ವಾಮಿಗೆ ಈ ಒಂದು ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಅರಿಶಿಣ ದಾರದಿಂದ ಒಂದು ಹರಳಿ ಕಟ್ಟೆಯನ್ನು ಸುತ್ತುತ್ತಾ ನಿಮ್ಮ ಒಂದು ಪ್ರಾರ್ಥನೆಯನ್ನು ಹೇಳ್ಕೊಳ್ಳಿ. ನಿಮಗಿರುವಂತಹ ಈ ಒಂದು ಸಂತಾನ ಅಥವಾ ವಿವಾಹ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಆ ಒಂದು ನಾಗದೇವರ ಒಂದು ಅನುಗ್ರಹ ಅನ್ನುವಂಥದ್ದಾಗಿ ಅನುಕೂಲವಾಗುತ್ತೆ. ಹಾಗೂ ಸರ್ಪದೋಷಗಳಿಂದಲೂ ಕೂಡ ಮುಕ್ತರಾಗ್ತೀರ.